ಆಕಾಶವಾಣಿ ಹೊಸಪೇಟೆ 2025-26ನೇ ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಹಗರಿಬೊಮ್ಮನಹಳ್ಳಿಯ ಶ್ರೀ ಕೊಟ್ರೇಶ್ ಮಾಳಗಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಬಿ ಪ್ರಸಾದ್. ಆತ್ಮೀಯ ಕೇಳುಗರೆ, ತಮಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 2025 ಹಾಗೂ 26ನೇ ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ತಮ್ಮ ಮುಡಿಗೆ ಏರಿಸಿಕೊಂಡಂಥವರು, ಜೊತೆಗೆ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕ, ಅಷ್ಟಕ್ಕೆ ಸಮಾಜದ ಅಂಕು ಡೊಂಕುಗಳನ್ನು ತಮ್ಮ ಲೇಖನಿಯ ಮೂಲಕ, ತಮ್ಮ ವಿಚಾರಧಾರೆಗಳ ಮೂಲಕ ಸಮಾಜವನ್ನು ತಿದ್ದುವಂಥ ನಿಷ್ಣಾವಂತ, ಜೊತೆಗೆ ಬೇರೆ ಬೇರೆ ಇಲಾಖೆಯ ಸಹಯೋಗದೊಂದಿಗೆ ಸಮಾಜಕ್ಕೆ ತಮ್ಮದೇ ಆದಂಥ ಶೈಲಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಅಚ್ಚುಮೆಚ್ಚಿನ ಗೆಳೆಯನೂ ಕೂಡ ಹೌದು. ಅವರೇ ಶ್ರೀಯುತ ಮಾಳಗಿ ಕೊಟ್ರೇಶ್ ಅವರು. ಬನ್ನಿ ಸ್ನೇಹಿತರೆ, ಅವರ ಪರಿಚಯ ಮತ್ತು ಅವರ ಹಲವು ಸಾಧನೆಗಳು, ಜೊತೆಗೆ ಅವರ ಶಿಕ್ಷಕ ವೃತ್ತಿಯ ಜೊತೆಗೆ ಪ್ರವೃತ್ತಿಯ ಹಾದಿಯ ಬಗ್ಗೆ ಒಂದಷ್ಟು ಅವರ ಜೊತೆ ಭಾವನೆಗಳನ್ನು ಹಂಚಿಕೊಳ್ಳುವಂತೆ. ನಮಸ್ಕಾರ ಕೊಟ್ರೇಶ್ ಅವರ, ತಮಗೆ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ಸ್ವಾಗತ, ಎಲ್ಲ ಸಮಸ್ತ ಕೇಳುಗರ ಪರವಾಗಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಕೊಟ್ರೇಶ್ ಮಾಳಗಿ, ಸಮಾಜ ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬ್ಯಾಸಿಗಿದೇರಿ ಹಗರಿಬೊಮ್ಮನಹಳ್ಳಿ ಕಳೆದ 26 ವರ್ಷಗಳಿಂದ ಪ್ರೌಢಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಾರಂಭದ ಜೀವನ ಬಗ್ಗೆ ನಾನು ಹೇಳಬೇಕಾದ್ರೆ, ಹುಟ್ಟಿದ ಕೆಲವೇ ಅಂದರೆ 2 ತಿಂಗಳಲ್ಲಿ ನಮ್ಮ ತಾಯಿ ತೀರ್ಕೊಂಡ್ಳು. ಕಣ್ಣು ಬಿಡುವಷ್ಟೊತ್ತಿಗೆ ನಮ್ಮ ತಂದೆಯೂ ತೀರ್ಕೊಂಡ. ಅನಾಥ ಪ್ರಜ್ಞೆ, ನಮ್ಮ ದೊಡ್ಡಮ್ಮನ ಆಶ್ರಯದಲ್ಲಿ ಬೆಳೆಯುವ ಪರಿಸ್ಥಿತಿ ನನಗೆ ಒದಗಿ ಬಂತು. ಮಾಂಸದ ಮುದ್ದೆಯಾಗಿದ್ದಂಥ ನನ್ನನ್ನು ನಮ್ಮ ದೊಡ್ಡಮ್ಮ, ನಮ್ಮ ಸಹೋದರ ಕೊಟ್ರೇಶ ಅಂತೇಳಿ ಅವರು ಸಹ ಶಿಕ್ಷಕರಿದ್ದರು. ನನ್ನನ್ನು ಆ ಮುದ್ದೆಯೊಂದಿಗೆ ಒಂದು ಜೀವ ಕೊಟ್ಟರು, ಶಕ್ತಿ ಕೊಟ್ಟರು. 10ನೇ ತರಗತಿಯವರೆಗೆ ನಿರಂತರವಾಗಿ ನನ್ನ ಕಾಳಜಿ ವಹಿಸಿ ಅವರು ನನ್ನನ್ನು ಬೆಳೆಸಿದರು. ಓದಿದ್ವಿ, ಉತ್ತೀರ್ಣನೂ ಆದ್ವಿ. ಈ ರೀತಿ ನನ್ನ ಬಾಲ್ಯ ಜೀವನ ಪ್ರಾರಂಭವಾಯಿತು. ಈ ಎಳೆಯ ವಯಸ್ಸಿನಲ್ಲಿಯೇ ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತನಾದ ಕೊಟ್ರೇಶ್ಗೆ ದೊಡ್ಡಮ್ಮನ ಅಕ್ಕರೆಯ ವಾತ್ಸಲ್ಯ, ಜೊತೆಗೆ ಸಹೋದರನ ಪ್ರೇಮ ವಾತ್ಸಲ್ಯ, ಇವೆಲ್ಲವೂ ಕೂಡ ತಮಗೆ ಈ ಸಾಧನಕ್ಕೆ ಅವತ್ತೇ ಮುನ್ನುಡಿಯನ್ನು ಬರೆದಿದ್ವು ಅನಿಸುತ್ತಲ್ವ? 100% ತಾವು ಹೇಳಿದ್ದು. ಯಾಕಂದರೆ ಬೇಸಿಕಲಿ ನಾವು ಅನುಭವಿಸ್ಬೇಕು ಯಾವುದರಾಗಲಿ. ಬೇಸಿಕಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಮುಂದಿನ ಗುರಿಗಳ ಬಗ್ಗೆ ನಮಗೆ ಚಿಂತನೆಗಳಾಗ್ತವೆ. ಆ ಚಿಂತನೆಗಳೇ ನನ್ನ ಯಶಸ್ಸಿಗೆ ಕಾರಣವಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ನಾನು ಈ ಸಮಾಜಕ್ಕೆ ಏನಾರು ಕೊಡಬೇಕು ಅಂತ ಅಂದ್ಕೊಂಡು ವಿದ್ಯಾರ್ಥಿ ಜೀವನದಲ್ಲೇ ನಾನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಂಥವನು. ಓದು ಇದೆಲ್ಲದಕ್ಕೆ ಬುನಾದಿ ಆಗುತ್ತೆ, ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು. ಹೀಗೆ ನನ್ನ ಜೀವನ ಸಾಗುತ್ತಾ 10ನೇ ತರಗತಿಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವು ಇನ್ನೊಬ್ಬ ಸಹೋದರ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಎಂ ಮಂಜಿನಿ TBDMನಲ್ಲಿ ಇರ್ತಿದ್ರು. ಅವರು ವೈದ್ಯಾಧಿಕಾರಿಗಳಾಗಿದ್ದರು. ಅವರ ಆಶ್ರಯದಲ್ಲಿ ನಾನು ಬೆಳೆಯತೊಡಗಿದೆ. ಪ್ರಥಮ PUC ಅವರ ಒಂದು ಅನುಗ್ರಹದಿಂದ ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ ಬಂದು ನನಗೆ ಓದಿಸಿದಂಥವರಿಗೆ ನಾನು ಧನ್ಯವಾದಗಳ ಮುಖಾಂತರ ನನ್ನ ಯಶಸ್ವಿ ವಿದ್ಯಾಭ್ಯಾಸದಲ್ಲಿ ಮುಗಿಸ್ಕೊಂಡೆ ಅಂತಕ್ಕಂಥದ್ದು ವಿಚಾರ ಸರ್. ಕಾಲೇಜು ವ್ಯಾಸಂಗ ಅಂದಾಕ್ಷಣವೇ ಯೌವನದ ಹೊಸ್ತಿಲಲ್ಲಿ ನಿಂತಹ ಕಾಲಘಟ್ಟ. ಬಹುಶಃ ಆ ದಿನಗಳಲ್ಲಿ ಚಂಚಲತೆಗೆ ಹೆಸರಾದಂಥ ದಿನಗಳು ಕೂಡ ಹೌದು. ಯಾವುದೇ ಒಂದು ಆಕರ್ಷಣೆಗೆ ಒಳಗೋಗೋದು ಕೂಡ ಸಹಜವೇ ಸರಿ. ಇವತ್ತಿನ ವಿದ್ಯಾರ್ಥಿ ಸಮೂಹವನ್ನು ಕಂಡಾಗ ಬಹುಶಃ ಈ ಕಾಲೇಜು ಜೀವನದ ಪೂರ್ವ ದಿನಗಳು, ಜೊತೆಗೆ ಈ ಪ್ರೌಢ ಶಿಕ್ಷಣದ ನಂತರದ ದಿನಗಳು, ಇವುಗಳನ್ನು ನೆನೆಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅದೆಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥ ಭಾವನೆಗಳು ಮತ್ತೆ ಮತ್ತೆ ನಮ್ಮನ್ನು ತಿರುಗಿ ನೋಡುವಂತೆ ಮಾಡಿತು. ಅಂಥದ್ದೇನಾದರೂ ಗಳಿಗೆಗಳು, ಪ್ರಸಂಗಗಳು ಕೊಟ್ರೇಶನನ್ನು ಕಾಡಿದ್ದು, ಜೊತೆಗೆ ಕಾಡತೊಡಗಿದ್ದು? ನನಗೆ ಏನಾಯಿತು ಅಂದರೆ, ಆ ಸಂದರ್ಭಗಳಲ್ಲಿ ನಾನು ಅನಾಥನಾಗಿ ಬೆಳೆದೆ ಎಂಬುದು ನನಗೆ ಗೊತ್ತಾಗಿದ್ದೇ ಪ್ರೌಢಾವಸ್ಥೆಗೆ ಬಂದಾಗ. ಅಲ್ಲಿ ಮಟ್ಟ ನಾನು ಅನಾಥ ಶಬ್ದದ ಅರ್ಥನೂ ನನಗೆ ಗೊತ್ತಿರಲಿಲ್ಲ. ಯಾರು ನನ್ನನ್ನು ಎತ್ಕೊಳ್ತಾರೋ ಅವ್ರ ಕೈಗೆ ನಾನು ಕೂಸಾಗಿದ್ದೆ. ಆಮೇಲೆ ನನಗೆ ಮುಂಚಿಂದ ಹೇಳಿದ ನಿಮಗೆ, ನಾನು ಓದಬೇಕೆಂಬುದೇ ನನ್ನ ಒಳ್ಳೆಯ ಗುರಿ ಇತ್ತಲ್ಲ, ಆ ಗುರಿ ನನ್ನನ್ನು ಬೇರೆ ಕಡೆ ಕರ್ಕೊಂಡು ಹೋಗಲೇ ಇಲ್ಲ. ಗುರಿ ಒಂದೇ ಇತ್ತು, ನಾನು ರೀಚ್ ಆಗಬೇಕಂತೇಳಿ. ಇನ್ನು ಸಹೋದರರು ಸಹ ನನ್ನ ತಂದೆ ತಾಯಿಗಳಾಗಿದ್ದರು. ಅತ್ತಿಗೆ ಸಹ ನನ್ನ ತಾಯಿಯಾಗಿದ್ದಳು. ಆ ಅತ್ತಿಗೆ ಮತ್ತು ಎಲ್ಲ ಅತ್ತಿಗೆಂದಿರು ಏನಿದ್ರಲ್ಲ ಮತ್ತು ಅಣ್ಣಂದಿರು, ಅವ್ರು ನನ್ನ ಭಾಳ ಪ್ರೀತಿಯಿಂದ ಸಾಕಿದರು. ಅನಾಥ ಪ್ರಜ್ಞೆಯನ್ನು ಭಾಳ ದೂರ ಮಾಡಿದ್ದರು. ಸೊ ಹಂಗಾಗಿ ನನಗೆ ಬೇರೆ ಎಲ್ಲ ಇದೆಯಲ್ಲ, ನನಗೆ ನಾನು ಯಾಕೆ ಓದಬಾರ್ದು, ಓದಿಸೋರು ಇದ್ದಾರಲ್ಲ, ನನಗೆ ಯಾಕೆ ಓದಬಾರ್ದು ಅಂತ ಅಂದ್ಕೊಂಡು
ಅಣ್ಣನ ಆಶ್ರಯದಲ್ಲಿ ಮತ್ತೆ ಬೆಳೆದೆ. ಡಿಗ್ರಿ ವಿಜಯನಗರ ಕಾಲೇಜಿನಲ್ಲಿ ನಾನು ಹಚ್ಚಿದೆ. ಆ ವಿಜಯನಗರ ಕಾಲೇಜಿನಲ್ಲಿ ಸ್ನೇಹಿತರೊಡಗೂಡಿ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಸಹ ಅತಿ ಹೆಚ್ಚು ಅಂಕ ಗಳಿಸಿ ಅಲ್ಲಿಂದ ನಾನು ಹೊರಬಂದೆ. ಸೊ ಈ ಹಂತದಲ್ಲಿ ನೀವು ಹೇಳಿದ ಹಾಗೆ ಯಾವುದೇ ಥರದ ಆಸೆ ಆಮಿಷಗಳಿಗೆ ನಾನು ಬಲಿಯಾಗಲಿಲ್ಲ. ನನ್ನ ವಿದ್ಯಾಭ್ಯಾಸ ನನ್ನ ಗುರಿಯಾಗಿದ್ದರಿಂದ ಏನು ಮಾಡಬೇಕು, ವಿದ್ಯಾರ್ಥಿ ಜೀವನದಲ್ಲಿ ಓದಬೇಕು, ವಿದ್ಯಾರ್ಥಿ ಕೆಲಸನೇ ಓದೋದು ಬಿಟ್ಟು ಬೇರೆ ಕಡೆ ಹೋದರೆ ನಾವು ಯಶಸ್ವಿ ಆಗಲ್ಲ ನನಗೆ ಗೊತ್ತಿತ್ತು. ಹಾಗಾಗಿ ವಿದ್ಯಾಭ್ಯಾಸವನ್ನೇ ಮಾಡಿದೆ. ಆರ್ಥಿಕವಾಗಿ ಸಬಲರಾಗಿದ್ವಿ ಯಾವಾಗೇ PUC ಡಾಕ್ಟರ್ ಅಣ್ಣನ ಜೊತೆ ಇದ್ದಾಗ. ಆದರೂ ನನಗೆ ಕಂಡು ಬರಲಿಲ್ಲ. ಅದ್ಯಾವುದು ಪುಸ್ತಕ ಬಂತು, ಆಶೀರ್ವಾದ ಬೇಕಾಗಿತ್ತು ನನಗೆ. ಅವೆರಡೇ ಗುರಿ ಇಟ್ಕೊಂಡು ನಾನು ಓದಿದೆ, ನಾನು ಯಶಸ್ವಿ ಆದೆ ಅಂತಕ್ಕಂಥದ್ದು ಸರ್. ಗುರಿ ಏನೇ ಇತ್ತು ಕೊಟ್ರೇಶನಿಗೆ, ಜೊತೆಗೆ ಅಚಲವಾದ ದೃಢ ಸಂಕಲ್ಪವೂ ಕೂಡ, ನಿರ್ಧಾರ ಕೂಡ ಗಟ್ಟಿಯಾಗಿತ್ತು. ಆದಾಗ್ಯೂ ಕೂಡ ಗುರುಗಳ ಆಶೀರ್ವಾದ ಬೇಕಾಗಿತ್ತು. ಆ ಗುರು ಪರಂಪರೆ ತಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೋ ಕೊಟ್ರೇಶ್ ಅವರ? ಗುರಿ ಇರಬೇಕು, ಹಿಂದೆ ಗುರು ಇರಬೇಕೆಂಬುದು ವಾಕ್ಯ ಇದೆ. ಆದರೆ ನನ್ನ ಜೀವನದಲ್ಲಿ ಗುರುಗಳು ಅಷ್ಟೇನು ನನಗೆ ಪ್ರಭಾವ ಬೀರಲಿಲ್ಲ. ನಮ್ಮ ಸಹೋದರರು, ವಿಶೇಷವಾಗಿ ಆಗಲೇ ಹೇಳಿದಂಥ ಹೆಸರು ಡಾಕ್ಟರ್ KM ಮಂಜಿನಿ ಅವರು, ಒಂದು ಕಡೆ ಗುರುಗಳಾಗಿದ್ರು, ಒಂದು ಕಡೆ ಸಹೋದರರು ಕೂಡ ಆಗಿದ್ರು, ಒಂದು ಕಡೆ ಪೋಷಕರು ಕೂಡ ಆಗಿದ್ರು. ಹೌದು, 100%. ಆ ನಮ್ಮ ಸಹೋದರರೇ ನನ್ನ ಗುರುಗಳಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಕೊಟ್ಟಂಥ ಮಾರ್ಗದರ್ಶನ, ಯಾಕಂದರೆ ಅವರು ಸಹ ಭಾಳ ಕಷ್ಟದಲ್ಲಿ ಬೆಳೆದಂಥವರು, ಜೀವನ ಅನುಭವಿಸಿ ಬೆಳೆದಂಥವರು. ಅವರು ಇದರ ತಕ್ಷಣ ತಮ್ಮ ಸಹೋದರೆಲ್ಲರನ್ನ ಕರ್ಕೊಂಬಂದು ನಾನು ಓದಿಸ್ಬೇಕು, ಬೆಳೆಸ್ಬೇಕಂತಕ್ಕಂಥ ಅವ್ರು ಗುರಿ ಇಟ್ಕೊಂಡಿದ್ರು. ಆ ಸಾಲಿನಲ್ಲಿ ನನ್ನನ್ನು ಕರ್ಕೊಂಡು ಅವರು ಓದಿಸಿದ್ರು. ಅವ್ರು ಹೇಳ್ದಂಗೆ ಕೇಳ್ಕೊಂತ ನಾನು ಹೋದೆ. ಅವ್ರ ಮಾರ್ಗದರ್ಶನವೇ ನನಗೆ ದಾರಿ ಆಯಿತು. ಇವತ್ತು ಇಷ್ಟು ಮಟ್ಟಿಗೆ ನಾನು ಬೆಳೀಲಿಕ್ಕೆ ಸಾಧ್ಯವಾಯಿತು. ನಿಜವಾದ ಗುರು ಅಂದರೆ ನಮ್ಮಣ್ಣ, ನನ್ನ ಇತರ ಸ್ನೇಹಿತರು ಸತಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕಾಲೇಜು ಶಿಕ್ಷಣ ಮುಗಿಸಿದಂಥ ಕೊಟ್ರೇಶ್ಗೆ ಜೀವನದ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳುವಂಥ ಕಾಲಘಟ್ಟ ಎದುರಾಗ್ತವೆ. ಸಾಕಷ್ಟು ದಿಕ್ಕುಗಳು ಗೋಚರಿಸ್ತವೆ, ಆದರೆ ಬದುಕು ಮಾತ್ರ ಒಂದೇ. ಆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಆಯ್ಕೆ ಮಾಡಿಕೊಂಡಂಥ ದಾರಿ ಯಾವುದು? ನಾನು ಡಿಗ್ರಿನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದೆ. ನನಗೆ ಅದ್ರ ತಕ್ಕ ಹಾಗೆ ನನಗೆ MA ಸೀಟ್ ಸಿಕ್ತು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ರಾಜ್ಯಶಾಸ್ತ್ರ ವಿಭಾಗ ಆಯ್ಕೆ ಮಾಡಿಕೊಂಡು ಓದ್ತಾ ಇದ್ದೆ. ಜೊತೆಗೆ B.Ed ಶಿಕ್ಷಣಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅದೇ ಸಂದರ್ಭದಲ್ಲಿ ನಾನು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದ 4ನೇ ಸ್ಥಾನದಲ್ಲಿ. ಆಗ B.Ed ಕಾಲೇಜುಗಳು ಸಾಕಷ್ಟು ಇರಲಿಲ್ಲ ನಮ್ಮ ಕಾಲದಲ್ಲಿ. ಹರಪನಹಳ್ಳಿ ಮತ್ತು ಬಳ್ಳಾರಿ ಬಿಟ್ಟರೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಕಾಲೇಜುಗಳು ಇರಲಿಲ್ಲ. ಆದರೆ ನಾನು ಒಳ್ಳೆಯ ಸ್ಥಾನವನ್ನು ನಾನು ಪಡ್ಕೊಂಡಿದ್ದೆ ಆ ಸಂದರ್ಭದಲ್ಲಿ. ಆದರೆ ನಾನು MA ಮಾಡಬೇಕು, ಪ್ರೊಫೆಸರ್ ಆಗಬೇಕು, ಲೆಕ್ಚರ್ ಆಗಬೇಕು, PhD ತಗೋಬೇಕಂಬಂದು ಆಸೆ ಏನಿತ್ತು. ಆದರೆ ವೃತ್ತಿ ಸಿಗಬೇಕಂದ್ರೆ ಎಲ್ಲರೂ ಹೇಳಿದ್ದಾಗೆ B.Ed ಮಾಡಿದರೆ ಬೇಗ ಕೆಲಸ ಸಿಗುತ್ತೆ ಅಂತ ಒಂದು ಇದರಲ್ಲಿ ನಾನೇನು ಮಾಡಿದೆ, MA ಶಿಕ್ಷಣ ಮೊಟಕುಗೊಳಿಸಿದೆ ಸರ್. MA ಶಿಕ್ಷಣ ಮೊಟಕುಗೊಳಿಸಿ ಸೀದಾ ಬಳ್ಳಾರಿಗೆ ಬಂದು ನಾನು B.Ed ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ಯಶಸ್ವಿಯಾಗಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿಯೂ ಸಹ ಉತ್ತಮ ಅಂಕ ಗಳಿಸ್ಕೊಂಡು ನಾನು ಹೊರಗಡೆ ಬಂದ ತಕ್ಷಣವೇ ನನಗೆ ಶಿಕ್ಷಕ ವೃತ್ತಿ ಕೈ ಬೀಸಿ ಕರೀತಿತ್ತು. ಆದರೆ ಮೂಲವಾಗಿ ಹೇಳ್ತದಿಂದ ನನಗೆ ಶಿಕ್ಷಕ ವೃತ್ತಿ ನಾನೇನು ಬಯಸಿರಲಿಲ್ಲ. ನಾನು ಓದಬೇಕಷ್ಟೇ, ಯಾವುದೇ ಇರಲಿ ಅದನ್ನ ಓದಬೇಕು, ಅದನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ಬೇಕೆಂಬುದೇ ಉದ್ದೇಶ ಆಯಿತು. ಸೊ ಶಿಕ್ಷಕ ವೃತ್ತಿಗೆ ಬಂದಮೇಲೆ ನಾನು ನಿಜವಾದ ಶಿಕ್ಷಕನಾದೆ. ಓದಿ 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 ನಾನು ಮನುಷ್ಯನಾದೆ. ನನ್ನನ್ನು ಅರ್ಥ ಮಾಡಿಕೊಂಡೆ. ಮಕ್ಕಳಿಗೆ ಪಾಠ ಹೇಳೋಕ್ಕಿಂತ ಹೆಚ್ಚು ನನ್ನನ್ನು ಅರ್ಥ ಮಾಡಿಕೊಂಡೆ. ಆಮೇಲೆ ಹೇಳ್ಬೇಕು ಅನಿಸ್ತು ನನಗೆಲ್ಲ, ಯಾವ ರೀತಿ ನಾನು ಮುಟ್ಟಿಸ್ಬೇಕು ಅಂತಕ್ಕಂಥ. ಆದಮೇಲೆ ನಾನು ನಿಜವಾದ ಶಿಕ್ಷಕನಾದೆ. ಮಗುವಾಗಿದ್ದೆ. ನಾನು ಅಪಾಯಿಂಟ್ಮೆಂಟ್ ಆದಾಗ ಸತಿ ನಾನು ಒಂದು ಮಗುವಾಗಿದ್ದೆ. ನಿರಂತರ ಅಧ್ಯಯನದಿಂದ ನಾನು ನಿಜವಾದ ಶಿಕ್ಷಕನಾಗಿದೆ. ಶಿಕ್ಷಕ ವೃತ್ತಿ ಬಗ್ಗೆ ಯಾವಾಗ ನನಗೆ ಮಹತ್ವ ಬಂದಿದ್ದು. ಅದಕ್ಕಿಂತ ಮುಂಚೆ ಇಂಥ ವೃತ್ತಿ ನನಗೆ ಬೇಕಂತ ನಾನು ಅಂದ್ಕೊಳ್ಳಿಲ್ಲ. ಎಲ್ಲರ ಭಾಷಣಗಳಲ್ಲಿ ನಾನು ಕೇಳಿದೆ, ಶಿಕ್ಷಕ ವೃತ್ತಿ ಗ್ರೇಟ್ ಅಂತ ಹೇಳ್ತಿದ್ರು. ನಾನು ಅದನ್ನ ಅನುಭವಿಸಿದೆ. ನಾನು ಸಹ ಇವತ್ತು ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಮಕ್ಕಳ ಮೇಷ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಅದೀಗ ತಾನೇ ಕಲಿಬೇಕು, ಓದಬೇಕು ಅಂತ ಅಚಲವಾದ ದೃಢ ಸಂಕಲ್ಪದೊಂದಿಗೆ ಗುರಿಯನ್ನೇನೋ ಮುಟ್ತಾ ಇದ್ರಿ. ಆದರೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ನಿರ್ದಿಷ್ಟ ನಿಖರವಾದ ಹಾದಿಯನ್ನು ತುಳಿಲಿಕ್ಕೆ ಅನಿರೀಕ್ಷಿತವಾಗಿ ಶಿಕ್ಷಕ ವೃತ್ತಿ ಏನೋ ಕೊಟ್ರೇಶ್ಗೆ ಒಲಿದಿತ್ತು. ಆದರೆ ಆ ವೃತ್ತಿಯನ್ನು ಆರಂಭಿಸಬೇಕಾದಂಥ ದಿನಗಳಲ್ಲಿ ಮೊದಲ ದಿನದ ಅನುಭವ ಹೇಗಿತ್ತು? ಮೊದಲ ದಿನ ಅನುಭವ ನಮಗೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಸರಸಂಬ ಅಂತ ಒಂದು ಸ್ಥಳ, ಗುಲ್ಬರ್ಗದಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆ ಆ ಊರು. ಅಲ್ಲಿ ನನಗೆ ಮೊದಲ ಅಪಾಯಿಂಟ್ಮೆಂಟು. ಅದು ಮಹಾರಾಷ್ಟ್ರ ಬಾರ್ಡ್ರ್ ಏರಿಯಾ. ನಾನು ಇಲ್ಲೋ ನಾನು ಬಂದುಬಿಟ್ಟೆ. ನಾನು ಬಂದು ಬಳಗ ಸ್ನೇಹಿತರೆಲ್ಲ ಬಿಟ್ಟು ಯಾವುದೋ ಒಂದು ದೇಶಕ್ಕೆ ಬಂದಂಗೆ ಆಗಿಬಿಡ್ತು ನನಗೆ. ಆಫ್ರಿಕಾದ ಯಾವುದೋ ಒಂದು ಸ್ಥಳಕ್ಕೆ ಹೋದಂಗೆ ಅಂತ ಒಂದು ಫೀಲಿಂಗ್ ಬಂತು. ಆ ಮೂಲೆಯಲ್ಲಿರ್ತಕ್ಕಂಥ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಶಾಲೆಗೆ ನಾನು ಒಬ್ಬನೇ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ಹೋಗಿ ಜಾಯ್ನ್ ಆಗ್ತಾಯಿದ್ದೀನಿ. ರಣ ಬಿಸಿಲು ಆ ಸ್ಥಳದಲ್ಲಿ ನಾನು ಹೋಗಿ ಜಾಯ್ನ್ ಆಗ್ತೀನಿ. ಬುಧವಾರ ದಿನ ಜೀವನ ಎಲ್ಲ ನೆನಪಾಗಿಬಿಡ್ತಾ, ಒಂದೇ ದಿನದಲ್ಲೇ ನೆನಪಾಗಿಬಿಡ್ತು ನನಗೆ. ಅಲ್ಲಿ ನಿಧಾನವಾಗಿ ಸುಧಾರಿಸ್ಕೊಂಡು ನನಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿದೆ.
ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಸಿಕ್ಕಿಲ್ಲ, ನನಗೆ ಸಿಕ್ಕಿದೆ, ನಾನು ಇಲ್ಲಿರಬೇಕು, ನನ್ನ ಗುರ್ತು ಮಾಡ್ತಾರೆ, ಇದರಿಂದ ಶಿಕ್ಷಕ ವೃತ್ತಿ ಸಿಕ್ಕಿದೆ, ನಾನು ಇಲ್ಲೇ ಇರಬೇಕು ಅಂದ್ಕೊಂಡು ದೃಢ ನಿರ್ಧಾರ ಮಾಡಿ ನಾನು ನನ್ನ ವೃತ್ತಿಯನ್ನು ಪ್ರಾರಂಭಿಸಿದೆ 1999ರಲ್ಲಿ. ಅಲ್ಲಿಂದ ನನ್ನ ವೃತ್ತಿ ಜೀವನ ಪ್ರಾರಂಭ ಆಯಿತು. ಒಂದು 3-4 ವರ್ಷಗಳು ಹಾಗೆ ಸಂತೋಷವಾಗಿ ಕಳೆದೆ. ಮಕ್ಕಳಲ್ಲಿ ಚೆಂದಾಗಿ ಬರ್ಕಂತ ಹೋದೆ, ವಿದ್ಯಾರ್ಥಿಗಳ ಶಿಕ್ಷಕನಾದೆ. ಆಗ ಒಂದು ಘಟನೆ ನಡೀತಾ ಬಂತು. ಏನಪ್ಪ ಘಟನೆ ಅಂದರೆ, ಸಿದ್ದರಾಮ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ಭಾಳ ಇಂಟೆಲಿಜೆಂಟ್ ಸ್ಟೂಡೆಂಟ್, 9ನೇ ಕ್ಲಾಸು ಸಂಪೂರ್ಣ ಶಾಲೆಗೆ ಬಂದಿದ್ದಾನೆ. 10ನೇ ತರಗತಿಗೆ ಅವನು ಕ್ಲಾಸಿಗೆ ಬರಲಿಲ್ಲ. ನಾನು ವರ್ಗ ಶಿಕ್ಷಕನಿದ್ದೆ, ಹಾಜರಿ ಹಾಕಿದೆ, 1 ತಿಂಗಳವರೆಗೆ ಹಾಜರಿ ಹಾಕಿದೆ. 1 ತಿಂಗಳು ಅವ್ನು ಬರಲೇ ಇಲ್ಲ. ಪ್ರಾರಂಭದಲ್ಲಿ ಮಕ್ಕಳು ಬರೋಲ್ಲ ಹಳ್ಳಿ ಊರಲ್ಲಿ, ನಾನು ಅಂದ್ಕೊಂಡು ಸುಮ್ಮನಿದ್ದೆ. ಇಂಟೆಲಿಜೆಂಟ್ ವಿದ್ಯಾರ್ಥಿ ಯಾಕೆ ಬರ್ತಲ್ಲ ಅಂತ ನನ್ನ ಮನಸ್ಸು ಕಾಡಿತ್ತು. ಮಕ್ಕಳು ಎಬ್ಬಿಸಿ ಕೇಳಿದಾಗ, ಸರ್ ಸಿದ್ದರಾಮ ಗೌಡ್ರ ಮನೆಯಲ್ಲಿ ಜೀತಕ್ಕಿದ್ದಾನೆ. ಜೀತ ಅನ್ನೋ ಶಬ್ದ ನನಗೆ ಹೊಸದು. ಜೀತ ಅಂದರೆ, ಇಲ್ಲ ಸರ್ ಅಪ್ಪ ಮಾಡಿದ ಸಾಲಕ್ಕೆ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಾನೆ. ಓಹೋ, ಅರ್ಥ ಮಾಡ್ಕೊಂಡೆ ಅದನ್ನ. ಬೇರೆ ಮನೆಗೆ ಯಾರಪ್ಪ ಮಾಡಿದ ಸಾಲಕ್ಕೋಸ್ಕರ ಅವ್ನು ಕೆಲಸ ಮಾಡ್ದಂತ ಅಂದ್ಕೊಂಡು ಹೆಂಗಾದ್ರೂ ಮಾಡಿ ಕರೆತರಬೇಕೆಂಬುದು ರಾತ್ರಿ ನಿದ್ದೆ ಇಲ್ಲ ನನಗೆ. ಮತ್ತು ನೆಕ್ಸ್ಟ್ ಡೇ ಅದೇ ಮಾತು, ಯಾಕೆ, ಎಷ್ಟು ರೊಕ್ಕ, ಅದು ಏನಾಗಿದೆ, ಎಷ್ಟು ಸಾಲ ಮಾಡಿದ್ದಾರೆ, ಹಿಂಗೆ ಹಲವಾರು ಕ್ವಶನ್ಗಳು ಮಾಡ್ಕೊಂಡಿವಿ. ಸರಿ, ಆ ದುಡ್ಡು ಕೊಟ್ಟರೆ ಅವ್ನು ಕಳಿಸ್ಕೊಡ್ತಾರ ಅಂತ ಮಕ್ಳ ಹತ್ರನೇ ಮಾತಾಡಿದ್ದು. ಸರ್ ಗೊತ್ತಿಲ್ಲ ಸರ್, ನಮಗೆ ಅದೆಲ್ಲ ಗೊತ್ತಿಲ್ಲ, ಮಕ್ಕಳು ಅವರಲ್ಲ. ಮತ್ತು ನಮ್ಮ ಸ್ಟಾಫ್ ಹತ್ರ ವಿಚಾರ ಮಾಡಿದಾಗ ಒಂದು ಪ್ರಯತ್ನ ಮಾಡಿ ದುಡ್ಡು ಪಟ್ಟು ಕೊಡ್ತೀವಿ ಅಂದ್ರೆ ಬಿಡ್ಬೋದು ಅಂತ ಒಂದು ಸಲಹೆ ಕೊಟ್ಟರು. ಅಂದಿನ ದಿನವೇ ಸಂಜೆ 4 ಮಕ್ಕಳೊಂದಿಗೆ ಸೀದಾ ಗೌಡರ ಮನೆಗೆ ನಾನು ಹೋದೆ. ಗೌಡನ ಹತ್ರ ಮಾತಾಡಿದೆ, ಸಿದ್ದರಾಮನನ್ನು ಶಾಲೆಗೆ ಕಳಿಸು ಅಂತೇಳಿ. ಆಗ ಶಾಲೆಗೆ ಕಳಿಸಿದ ದನಗಳು ಕಾಯರು ಯಾರು ರೀ ಮೇಷ್ಟ್ರೇ ಅಂಥೇಳಿ ಆತ ಹೊರಟು ದನಿಯಲ್ಲಿ ಮಾತಾಡಿದೆ. ಅಲ್ರಿ, ದುಡ್ಡನ್ನು ಅದೇನಿದೆ ಹೇಳಿ ನನಗೆ, ನಾನು ಕಟ್ತೀನಿ, ಮಗನ ಬಿಟ್ಕೊಡ್ರಿ ಅಂದ. ದುಡ್ಡು ಕೊಡ್ಬೋದು ನೀವು, ಆದರೆ ದನ ಕಾಯೋಕ್ಕೆ ಯಾರಿಲ್ಲ ಹಂಗೆ ಹಾಕಾರ ನಮ್ಮ ಮನೆಯಾಗ. ಅಲ್ಲಿರ್ತಕ್ಕಂಥವ್ರು ಹೆಂಡ್ತಿ, ಅವ್ರ ಅಜ್ಜಿ ಯಾರೋ ಆ ಅಜ್ಜಿ ಅವ್ರಿಗೆ ಬೈದ್ಬಿಟ್ರು. ಆ ಮೇಷ್ಟ್ರು ದುಡ್ಡು ಕೊಡ್ತಾರಂತೆ, ನೀನು ಯಾಕೆ ಕಳಿಸ್ಕೊಡ್ಬಾರ್ದು. ಆಯ್ತು ಬಿಡ್ರಿ ಸರ್, ಎಲ್ಲರೂ ಹೇಳಕತ್ತಾರ, ಎಷ್ಟು ರೀ ಅದು ದುಡ್ಡು ಅಂತ ನಾನು ಕೇಳಿದೆ. 6,000 ರೂಪಾಯಿ ದುಡ್ಡು ಹೇಳಿದರು. ಅವತ್ತು ನನಗೆ 5,300 ರೂಪಾಯಿ ಸಂಬಳ. 6,000 ರೂಪಾಯಿ ದುಡ್ಡನ್ನು ನಾನು ಕಟ್ಟಿ ಆ ಮಗನನ್ನು ಬಿಡಿಸ್ಕೊಂಬಂದು ಶಾಲೆಗೆ ಸೇರಿಸಿದೆ. ಆ ಮಗು ಇವತ್ತು ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಸೇವೆ ಸಲ್ಲಿಸಿದ್ದಾನೆ. ನನಗೆ ಭಾಳ ಖುಷಿ ತಂದಂಥ ಸಂದರ್ಭ ಆ ದಿನಗಳಲ್ಲಿ. ಅವತ್ತೇನು ಅನಿಸಲಿಲ್ಲ. ಇವತ್ತು ನನ್ನ ಜೊತೆಗಿರ್ತಕ್ಕಂಥ ಎಲ್ಲರೂ ಮಾತಾಡಿ ನೋಡಿದರೆ ನಾನು ಏನೆಲ್ಲ ಮಾಡಿನಲ್ಲ ಅಂತ ನನಗೆ ಅನಿಸ್ತು ಅಂತಕ್ಕಂಥದ್ದು ಮೊದಲ ಅನುಭವ ಇದು. ಸಾಮಾಜಿಕ ಕಟ್ಟುಪಾಡುಗಳು, ಮೂಢನಂಬಿಕೆ ಪದ್ಧತಿಗಳ ವಿರುದ್ಧ ಬಹುಶಃ ತಮ್ಮ ಮೊದಲ ದಿನದ ಈ ವೃತ್ತಿಯಲ್ಲಿ ಸರ್ಕಾರಿ ನೌಕರಿ ಸಿಕ್ಕಿದೆ ಅಂತ ಖುಷಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಸಮಾಜದ ಅಂಕು ಡೊಂಕುಗಳಿಗೆ ಏನೆಲ್ಲ ಆಗ ಅನಾಹುತಗಳು ಆಗ್ತವೆ ಅನ್ನುವಂಥ ಒಳನೋಟವನ್ನು ಕೂಡ ಬೀರಿದ್ರಿ. ಆ ಒಳನೋಟದಿಂದ ಅಂಥ ಒಂದು ಅನಿಷ್ಟ ಪದ್ಧತಿಗೆ ಒಳಗಾದಂಥ ಆ ವಿದ್ಯಾರ್ಥಿ ಬದುಕಿಗೆ ಬೆಳಕಾದ್ರಿ, ಒಬ್ಬ ಶ್ರೇಷ್ಠ ಆದರ್ಶ ಗುರುವಾಗಿ ನಿಂತ್ರಿ. ಆದರೆ ಆ ಒಂದು ಘಟನೆ ಬದುಕಿನುದ್ದಕ್ಕೂ ಕೂಡ ನಿಮ್ಮ ಹಲವು ಸಾಧನೆಗಳಿಗೆ ಪ್ರೇರಕ ಅಂಶ ಆಗಿರಬೇಕಲ್ವ? 100%. ಅದೊಂದು ಪ್ರಮುಖ ಅಂಶ ಆಗಿದ್ದೇ ನನಗೆ ಇವತ್ತು ಪ್ರಶಸ್ತಿ ಬರೋ ಕಾರಣ ಆಯಿತು. ಆ ದಿನಗಳಲ್ಲಿ ಆಳಂದ ತಾಲೂಕಿನ ಶಾಸಕರಾಗಿರ್ತಾರೆ BR ಪಾಟೀಲ್ ಅಂತ ತಾವೆಲ್ಲ ಕೇಳಿರ್ತೀರಿ. ಅವರು ನನಗೆ, ನಮ್ಮೂರು ಹುಡುಗನಿಗೆ ನಾನು ಮಾಡೋ ಕೆಲಸ ನೀವು ಮಾಡಿದಿರಿ, ನಾನು ನಿಮಗೆ ಸನ್ಮಾನ ಮಾಡಲೇಬೇಕಂತೇಳಿ ನನಗೆ ಸನ್ಮಾನ ಮಾಡಿ ತಾಲೂಕಾ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದು ಇದೆ ಅಂತಕ್ಕಂಥದ್ದು. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಲ್ಲ ಅನ್ನೋದಕ್ಕೆ ಇಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಅಂದಿನ ದಿನಮಾನದಿಂದ ಹಿಡಿದು ಇಂದಿನವರೆಗೂ ಕೂಡ ನಾವು ಕಾಣ್ತೇವೆ. ಹಾಗಾದರೆ ಕೊಟ್ರೇಶ್ ಅವರೇ, ಒಂದೆಡೆ ಈ ರೀತಿಯ ಸಮಾಜದ ವಿರುದ್ಧ ತೆರೆಯ ಮರೆಯಲಿಯೇ ಹೋರಾಟದ ಬದುಕು, ಮತ್ತೊಂದೆಡೆ ನೇರವಾಗಿ ನನ್ನದೂ ಒಂದು ಖಾಸಗಿ ಬದುಕಿದೆ, ಜೀವನವಿದೆ ಅನ್ನುವಂಥ ಬದುಕು ಕಟ್ಟಿಕೊಳ್ಳುವಂಥ ಕ್ಷಣಗಳು, ಹೇಗೆ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಯಿತು? 2 ವರ್ಷ ನಮ್ಮ ಉದ್ಯೋಗ ಆಯ್ತು ಸರ್. ಉದ್ಯೋಗ ಆದಮೇಲೆ ಮದುವೆ ಸಾಮಾನ್ಯವಾದ ಒಂದು ಚಟುವಟಿಕೆ. ನಾವು ಎಷ್ಟು ದಿವಸ ದೂರ ಇರ್ತಾನೆ ಅಂಥೇಳಿ ಒಂದು ಕುಟುಂಬದಿಂದ ನಾನು ನಮ್ಮ ಅಣ್ಣವರು ಸೇರಿಕೊಂಡು, ಉದ್ಯೋಗಸ್ಥ ಮಹಿಳೆ ಬೇಡ, ಮನೆಯಲ್ಲಿ ಇದ್ಕೊಂಡು ನಮ್ಮ ಸಂಬಂಧಿಕರನ್ನೆಲ್ಲ ನೋಡಿಕೊಂಡು ನನಗೆ ಊಟ ಹಾಕುತ್ತಾ ಮನೆಗಿರ್ತಕ್ಕಂಥ ಮತ್ತು ಮಕ್ಕಳಿಗೆ ಒಂದು ಸ್ವಲ್ಪ ಪಾಠ ಹೇಳ್ಕೊಳ್ತಾ ಇರ್ತಕ್ಕಂಥ ಸಾಮಾನ್ಯ ಓದಿರ್ತ ಒಂದು ಹುಡುಗಿಯನ್ನು ನಾನು ಮದುವೆ ಆಗ್ಬೇಕಣ್ಣ ನಾನಂದೆ. ನಮ್ಮ ಅಣ್ಣರದು ಅದೇ ಉದ್ದೇಶ ಆಗಿತ್ತು. ಅದೃಷ್ಟಕ್ಕೆ ಅಂದ್ಕೊಂಡಾಗಿರ್ತಕ್ಕಂಥ ಹುಡುಗಿ ಸಿಕ್ಕಲ್ಲ ನನಗೆ. ಹೆಸರು ಕವಿತಾ ಅಂಥೇಳಿ. ಆದರೆ ಅದೃಷ್ಟ ಕೊಟ್ರೇಶಿನ ತುಂಬ ಇತ್ತು. ನಾನು ಓದುವಾಗ ನಮ್ಮ ಧರ್ಮಪತ್ನಿ BSc ಸೆಕೆಂಡರಿ ಇದ್ದರು. ಆದರೆ ನನಗೆ ಅದೃಷ್ಟ ಅಂತ ಹೇಳಿದೀವಲ್ಲ, ಅದಕ್ಕೆ ಅವರು ಇವತ್ತು ದಿವಸ ಏನಾಗಿದೆ, ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ.
ಇದು ನನಗೆ ಒದಗಿ ಬಂದಂಥ ಅದೃಷ್ಟವೇ ಅಲ್ವಾ. ನಾನು ಬಯಸಿರಲಿಲ್ಲ ಅವ್ರನ್ನ ಮನೆಗೇ ಇಡ್ಬೇಕು ಅಂದ್ಕೊಂಡು ಒಬ್ಬ ಶಿಕ್ಷಕನಾಗಿ ನನ್ನ ಧರ್ಮಪತ್ನಿಯನ್ನು ಓದಿಸಲು ಮುಂದಾದೆ. ನಾನು ಚೆನ್ನಾಗಿ ಓದ್ತಕ್ಕಂಥ ಹುಡುಗಿನ ಗೃಹಿಣಿಯಾಗಿ ಮಾಡಬಾರ್ದು, ಓದಿಸೋ ಒಂದು ಪ್ರಯತ್ನ ಮಾಡಿದೆ. ಹಾಗಾಗಿ ಅವರು ನಾನು ಓದಿಸಿದಕ್ಕಿಂತ ಅವ್ರು ಚೆನ್ನಾಗಿ ಓದಿದರು. ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ 2008ರಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಇವತ್ತು ಗೌರವಾನ್ವಿತವಾದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾಳೆ. ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಹೆಂಗಸಿರ್ತಾಳೆ ಅನ್ನೋ ಮಾತಿಕ್ಕಿಂತ ಒಬ್ಬ ಯಶಸ್ವಿ ಗಂಡನ ಮುಂದೆ ಒಬ್ಬ ಹೆಂಗಸಿರ್ತಾಳೆ ಅಂತ ನಾನು ಇವತ್ತು ವೇದವಾಕ್ಯನ ನಾನು ಚೇಂಜ್ ಮಾಡಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಅಂತ. ಒಂದು ಕಡೆ ಅನಿರೀಕ್ಷಿತವಾಗಿ ಬಯಸದೆ ಬಂದ ಭಾಗ್ಯ, ಮತ್ತೊಂದೆಡೆ ಕೇವಲ ನಾನಷ್ಟೇ ಓದ್ಕೊಂಡ್ರೆ ಸಾಲದು, ನನ್ನ ಮಡದಿಯನ್ನು ನಾನು ಕಲಿಸ್ಬೇಕು ಅನ್ನೋಂಥ ಕೊಟ್ರೇಶಿಗೆ ಕವಿತಾರ ಬಾಳಲ್ಲೇನೋ ಎಂಟ್ರಿ ಆದರೆ ನಿಜ. ಆದರೆ ನಿಮ್ಮ ಬಾಳ ಪಯಣದ ಕವಿತೆ ಪೂರ್ಣವಾಯಿತೆ, ಪರಿಪೂರ್ಣವಾಗಿದೆ. ಯಾಕಂದರೆ ನಾನು ಐತಿಹಾಸಿಕ ವ್ಯಕ್ತಿ ಸರ್. ಇಲ್ಲಿ ನನ್ನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಒಬ್ಬನಿಗೆ ಮಯೂರ ಅಂತ ಹೆಸರಿಟ್ಟಿದ್ದೇನೆ. ಮಯೂರ ಅಂದರೆ ಕನ್ನಡ ನಾಡನ್ನು ಕಟ್ಟಿದಂಥ ಮೊದಲ ರಾಜ. ನಾನು ಕನ್ನಡ ಅಭಿಮಾನಿ. ನನ್ನ ಮಗನಿಗೆ ಮೊದಲ ರಾಜನ ಹೆಸರು ಮಯೂರ ಅಂತ ಇಟ್ಟೆ. ಅದು ಅರ್ಥ ಸಂಬಂಧಿಸಿದಂತೆ ಒಂದು ಹೆಸರಿಡಬೇಕಾಗಿತ್ತು ನನ್ನ ಮಗನಿಗೆ. ಹಳೆಯ ಹೆಸರು ಅಂತ ಅಂದ್ರ ಸತಿ ನಾನು ಬಿಡಲಿಲ್ಲ. ಅವನಿಗೆ ಮದಕರಿ ಅಂತ ಹೆಸರಿಟ್ಟೆ. ಕಾರಣ ಇಷ್ಟೇ, ಎಲ್ಲರೂ ಗಾಡಿ ಮೇಲೆ ಬರ್ಸ್ಕೊಳ್ತಾರೆ, ಮೈ ಮೇಲೆ ಬರ್ಸ್ಕೊಳ್ತಾರೆ, ಗಾಡಿ ಮೇಲೆ ಬರ್ತಾರೆ. ಆದರೆ ನನ್ನ ಮಗನಿಗೆ ಮದಕರಿ ಅಂತ ಹೆಸರಿಟ್ಟು ಒಂದು ಜನಾಂಗದ ಪ್ರತಿಷ್ಠೆಯನ್ನು ಮೆರೆದೆ, ಕನ್ನಡ ನಾಡಿನ ಪ್ರತಿಷ್ಠೆಯನ್ನು ಮೆರೆದೆ. ನನ್ನ ಆತ್ಮತೃಪ್ತಿ ಆಯಿತು. ಯಾಕಂದ್ರೆ ನಾನೊಬ್ಬ ಇತಿಹಾಸ ಶಿಕ್ಷಕ, MA ಇನ್ ಪೊಲಿಟಿಕಲ್ ಸೈನ್ಸ್, MA ಇನ್ ಹಿಸ್ಟ್ರಿ ಮಾಡಿದಂಥ ಮನುಷ್ಯ ನಾನು. ಅದು ಅರ್ಥಪೂರ್ಣವಾಗಿರ್ಬೇಕು ನನ್ನ ಬದುಕು ಅಂತೇಳಿ ನಮ್ಮ ಶ್ರೀಮತಿ ಪರ್ಮಿಷನ್ ತೆಗೆದುಕೊಂಡು ನಾನು ಹೆಸರಿಟ್ಟೆ ಸರ್. ನನಗೆ ಭಾಳ ಸಂತೋಷ ಆಗಿದೆ ಆ ವಿಚಾರಗಳಲ್ಲಿ. ರೋಮಾಂಚನ ಆಗ್ತದೆ ನಮ್ಮ ಮಕ್ಕಳ ಹೆಸರು ಕರೆಯುವಾಗ ಅಂತಕ್ಕಂಥದ್ದು ಸರ್. ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನು ಓದಲಾರದವ ಅರಿಯಲಾರದವ ಇತಿಹಾಸವನ್ನು ನಿರ್ಮಿಸಲಾರ ಅಂತೇಳಿ. ಬಹುಶಃ ಆ ವಾಕ್ಯಕ್ಕೆ ಸಾರ್ಥಕತೆಯನ್ನು ತಂದು ಕೊಟ್ಟಿದ್ದೀರಿ. ಇತಿಹಾಸವನ್ನು ಓದಿದ್ರಿ, ಇತಿಹಾಸದ ಪಾಠವನ್ನು ಕೂಡ ಮಾಡ್ತಾ ಇದ್ದೀರಿ, ಜೊತೆಗೆ ಇತಿಹಾಸವನ್ನು ಕ್ಷಣ ಕ್ಷಣಕ್ಕೂ ಕೂಡ ನಿರ್ಮಾಣ ಮಾಡ್ತಾ ಹೋಗ್ತಾ ಇದ್ದೀರಿ. ಕೊಟ್ರೇಶ್ ಅವರೇ, ತುಂಬ ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕನಾಗಿ 4 ಗೋಡೆಗಳ ಮಧ್ಯೆ ಸೀಮಿತ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಕೊಟ್ರೇಶ್ ಮುಂದುವರಿದ ಭಾಗವಾಗಿ ತೆರೆದ ವಿಶ್ವವಿದ್ಯಾಲಯದಂತಿರುವ ಈ ಜಗತ್ತಿನ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನುವಂಥ ಅದೆಷ್ಟೋ ಕನಸುಗಳನ್ನು ಹೊತ್ತಂಥವ್ರು ತಾವು. ನಾನು ಈಗಾಗಲೇ ತುಂಬ ಕಡೆ ತಮ್ಮ ಬಗ್ಗೆ ಕೇಳಿದ್ದೀನಿ ಕೂಡ. ಆ ಭಾಗವಾಗಿ ತೆರೆದ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿ ಅನ್ನುವಂಥ ಒಂದು ಕುಲಕ್ಕೆ ನಾನು ಪಾಠ ಮಾಡಬೇಕು, ಶಿಕ್ಷಕನಾಗಬೇಕು ಅನ್ನೋಂಥ ಕನಸು ಸಾಕಾರಗೊಂಡೆ ಸರ್. ಇವತ್ತು ಜಗತ್ತು ಸೋಷಿಯಲ್ ಮೀಡಿಯಾ ಮೇಲೆ ನಿಂತ್ಕೊಂಡಿದೆ. ಯಾವ ರೀತಿಯಾಗಿ ತಲುಪಿಸ್ಬೋದು ನಮ್ಮ ವಿಚಾರಧಾರೆಗಳಂತ ಅಂದ್ಕೊಂಡಿವಿ ಸರ್. ನಾನು ಇಷ್ಟು ದಿವಸ 26 ವರ್ಷ ಅನುಭವಗಳನ್ನು ಪತ್ರಿಕೆಯ ಮುಖಾಂತರ ದಾರಿ ಹಿಡಿದಿದ್ದೇನೆ ಸರ್. ಇಡೀ ನಮ್ಮ 10ನೇ ತರಗತಿ ಫಲಿತಾಂಶ ಇವತ್ತು ಬಹಳ ಇಂಪಾರ್ಟೆಂಟ್ ವಿಷಯ ಆಗಿಬಿಟ್ಟಿದೆ ನಮ್ಮ ಡಿಪಾರ್ಟ್ಮೆಂಟಿಗೆ. ಸರಳಗೊಳಿಸಬೇಕಾಗಿದೆ ಮಕ್ಕಳಿಗೆ ವಿಷಯ ವಸ್ತುಗಳನ್ನು. ನಾನು ಸಂಪೂರ್ಣ ಅಧ್ಯಯನ ಮಾಡಿ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಆಧರಿಸಿಕೊಂಡು, ಪ್ರಶ್ನೆ ಪತ್ರಗಳನ್ನು ಆಧರಿಸಿಕೊಂಡು ಇಡೀ 8ರಿಂದ 10, 12 ಪೇಜ್ ಇರ್ತಕ್ಕಂಥ ಒಂದು ಪಾಠವನ್ನು ಕೇವಲ ಅಂಗೈ ಅಗಲದಲ್ಲಿ ನೋಟ್ಸ್ ತಯಾರು ಮಾಡಿ ಇವತ್ತು ಹಂಪಿ ಟೈಮ್ಸ್ ಮುಖಾಂತರ ರಾಜ್ಯಾದ್ಯಂತ ಮಕ್ಕಳು ಇವತ್ತು ಬಳಕೆ ಮಾಡಿಕೊಳ್ತಿದ್ದಾರೆ ಸರ್. ಪ್ರತಿ ಸಂಡೇ ಪೇಪರಲ್ಲಿ ಪ್ರಕಟ ಆಗ್ತದೆ. ಆ ದಿನ ನಾನು ಭಾಳಷ್ಟು ಬ್ಯುಸಿ ಆಗ್ತೀನಿ. ಕಾರಣ ಯಾರೋ ಎಲ್ಲೆಲ್ಲೋ ಯಾವುದೇ ಮೂಲೆ ಭಾಗದಿಂದಲೂ ನನಗೆ ಫೋನ್ ಬರ್ತವೆ. ಫೋನ್ ನಂಬರ್ ಹಾಕಿದ್ದೀವಿ. ಕ್ವಶನ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಇನ್ನೂ ಏನೇನು ನಿಮ್ಮ ಕಡೆ ಕೊಡಿ ಸರ್ ಅಂತ ಕೇಳ್ತಾರೆ. ನನ್ನ ಬದುಕು ಸಾರ್ಥಕ ಅನಿಸುತ್ತೆ ಆ ದಿನಗಳು. ಮಾಸ್ಟರ್ಗಳು ಮಾತಾಡ್ತಾರೆ, ಸರ್ ಎಲ್ಲದೂ ಹಾಕಿಬಿಡಿ, ನಿಮ್ಮ ಹತ್ರ ಏನು ನೋಡಿಸಿದೆ ಅಂತ ಕೇಳ್ತಾರೆ. ನನಗೆ ಭಾಳ ಸಂತೋಷ ಆಗ್ತಕ್ಕಂಥದ್ದು ಆ ಪ್ರತಿದಿನ ಸಂಡೇ ಕಳೆದ 2 ವರ್ಷಗಳಿಂದ. ಜೊತೆಗೆ ಡಿಪಾರ್ಟ್ಮೆಂಟಿಗೆ ನಾನು ಕಲಿಕಾ ಸಾರಿ ಅಂತಕ್ಕಂಥ ಒಂದು ಪುಸ್ತಕ ಮಾಡಿಕೊಟ್ಟೆ ಸರ್. ಆ ಪಾಸಿಂಗ್ ಪ್ಯಾಕೇಜ್ ಅಂತ ಕರಿತೀವಿ, ಅಥವಾ ಸರಳವಾಗಿ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಕರಿತಾ ಇದ್ದೀವಿ. ಸಂಪೂರ್ಣ ವಿಜಯನಗರ ಜಿಲ್ಲೆಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ಕಲಿಕಾ ಆಸರೆ ಅಂತ ಪುಸ್ತಕವನ್ನು ನಾನು ತಯಾರು ಮಾಡಿಕೊಟ್ಟೆ ಸರ್. ಭಾಳ ಯಶಸ್ವಿಯಾಯಿತು. ನಾವು ನಮ್ಮ ತಂಡದವ್ರು ಮಾಡಿಕೊಟ್ಟಿವಿ. ಅದಕ್ಕಿಂತ ಮುಂಚೆ ನಾವು ಕಲಿಕಾ ಕಿರಣ ಅಂತೇಳಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ಬರವಣಿಗೆ ಹಚ್ಚಿದರು ಸರ್, ಸಂಪನ್ಮೂಲ ವ್ಯಕ್ತಿಯಾಗಿ. ಅದು ಸಹ ಭಾಳಷ್ಟು ಯಶಸ್ವಿಯಾಗಿತ್ತು. ನಮ್ಮ ಅಗ್ರಿಬೊಮ್ಮಳೆ ತಾಲೂಕು ಯಶಸ್ವಿಯಾಗಿ ಪ್ರಥಮ ಸ್ಥಾನದಲ್ಲಿ ಬಂತು ಕಳೆದ 24-25 ಸಾಲಿನಲ್ಲಿ. ಅದಕ್ಕಿಂತ ಮುಂಚೆ 23-24 ಸಾಲಿ ಸಹ ಕಲಿಕಾ ಕಿರಣ ಮಾಡಿಕೊಟ್ಟಿದ್ದೀವಿ. ಜಿಲ್ಲೆಗೂ ವರ್ಕ್ ಮಾಡಿದ್ದೀವಿ, ತಾಲೂಕಿಗೆ ವರ್ಕ್ ಮಾಡಿದ್ದೀವಿ, ರಾಜ್ಯಕ್ಕೂ ವರ್ಕ್ ಮಾಡಿದೆ ಸರ್. ನಾನು ಸಮಾಜ ವಿಷಯಕ್ಕೆ ಸಂಬಂಧಪಟ್ಟದ್ದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇವೆಲ್ಲ ವಿಷಯ ವಸ್ತುಗಳನ್ನು ನಮ್ಮ ಮಕ್ಕಳಿಗೆ, ನನ್ನ ಶಾಲೆಯ ಮಕ್ಕಳಿಗೆ ದಾರಿ ಎರೆದಿದ್ದರ ಫಲವಾಗಿ 147 ವಿದ್ಯಾರ್ಥಿಗಳ ಪೈಕಿ 146 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಒಬ್ಬ ಬುದ್ಧಿಮಾನದಂಥ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ. ನನ್ನ ಫಲಿತಾಂಶ 100 ಅಂತ ಹೇಳಿದ್ರಲ್ಲಿ ನಾನು ಇಷ್ಟಪಡ್ತೀನಿ ಸರ್. ಜೊತೆ ನಮ್ಮ ಶಾಲೆಯ ರಿಸಲ್ಟ್ ಸಹ ಹೆಚ್ಚಾಯಿತು ಕಳೆದ ವರ್ಷ ಅಂತಕ್ಕಂಥದ್ದು ಸರ್. ಕಲಿಯೋಣ ಬಾರ ಕಲಿಸೋಣ ಬಾರ ಅನ್ನುವಂಥ ನುಡಿಗಳನ್ನ ಹೇಳ್ತಾ
ಜೊತೆಗೆ ಸಮಾಜದ ಸೇವೆ ಮಾಡೋಣ ಬಾರ ಅನ್ನುವಂಥ ವಾಕ್ಯವನ್ನು ಕೂಡ ನಿರ್ಮಾಣ ಮಾಡಿದ್ರು. ಹಾಗಾದರೆ ಕಳೆದ ಬಾರಿ ಜಿಲ್ಲಾ ಮಟ್ಟದ ಚುನಾವಣಾ ಆಯೋಗಕ್ಕೆ ತಮ್ಮದೊಂದು ಕೊಡುಗೆ ಸದ್ದು ಗದ್ದಲವಿಲ್ಲದೆ ಬಹಳಷ್ಟು ಹೆಸರನ್ನು ಕೂಡ ಮಾಡ್ತು. ಹಾಗಾದರೆ ಅಂಥ ತೆರೆಮರೆಯ ಸೇವೆ ಇಲ್ಲ ಸರ್, ತೆರೆಮರೆ ಸೇವೆ ಅನ್ನೋಕ್ಕಿಂತ ಚುನಾವಣೆ ಮತದಾನ ನಮ್ಮ ಹಕ್ಕು, ಪ್ರತಿಯೊಬ್ಬರ ಹಕ್ಕಿದೆ ಸರ್. ಚುನಾವಣಾ ಸ್ವೀಪ್ ಅಂತೇಳಿ ಆ ಸ್ವೀಪ್ ಕಾರ್ಯಕ್ರಮದಡಿಯಲ್ಲಿ ನನ್ನನ್ನು TLMT ಆಗಿ ನೇಮಕ ಮಾಡಿದರು ಸ್ಟಾರ್ಟಿಂಗ್ನಲ್ಲಿ. ಅದರ ಬೆಳವಣಿಗೆ ಕಂಡು ಮತ್ತೆ DLMT ಅಂತಾಗಿ ನನ್ನನ್ನು ನೇಮಕ ಮಾಡಿ, DLMT ಮೀನ್ಸ್ ಡಿಸ್ಟಿಕ್ ಲೆವೆಲ್ ಮಾಸ್ಟರ್ ಟ್ರೈನರ್ ಅಂತೇಳಿ ರಾಯಚೂರಲ್ಲಿ ತರಬೇತಿ ಪಡ್ಕೊಂಬಂದು ಮತದಾರನ ಜಾಗೃತಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ಹೊಸಪೇಟೆ ನಮ್ಮ ವಿಜಯನಗರ ಜಿಲ್ಲೆಗೆ ತರಬೇತಿ ಕೊಟ್ಟಿವಿ. ಅದಾನಂತರ ಇರ್ತಕ್ಕಂಥ 7 ತಾಲೂಕಿಗೆ ಹೋಗಿ ನಾನು ತರಬೇತಿ ಕೊಟ್ಟು ಬಂದೆ. ಎಲ್ಲ ಶಿಕ್ಷಕರನ್ನು ಜಾಗೃತಗೊಳಿಸಿದ್ದೀವಿ. ಆ ಶಿಕ್ಷಕರ ಮೂಲಕ ಮತದಾನ ಒಂದು ಪ್ರಕ್ರಿಯೆ, ಮತದಾನ ಅಂಶ ಹೆಚ್ಚಾಯಿತು ಅಂತಕ್ಕಂಥದ್ದು ಆ ದಿನಗಳಲ್ಲಿ. ಇದನ್ನೆಲ್ಲ ಗಮನಿಸಿದಂಥ ನಾನು ಮಾಡಿದಂಥ ಕಾರ್ಯ ಗಮನಿಸಿ ಇದೇ ಜನವರಿ 2025 ಚುನಾವಣೆ ದಿನ ಅಂಗವಾಗಿ ನನಗೆ ಜಿಲ್ಲಾ ಮಟ್ಟದ ಅವಾರ್ಡ್ ಸಹ ಕೊಟ್ಟರು ಸರ್. ಇದೇ ವರ್ಷ ನಾನು 2 ಅವಾರ್ಡ್ ತೆಗೆದುಕೊಂಡಿದ್ದು ನನಗೆ ಖುಷಿ ತಂದಿದೆ ಸರ್ ಈ ವಿಚಾರದಲ್ಲಿ. ಕೊಟ್ರೇಶ್ ಅವರಿಗೆ ಒಂದು ಕಡೆ ಚುನಾವಣಾ ಆಯೋಗದ ಪ್ರೋತ್ಸಾಹ, ಜೊತೆಗೆ ವಿಜಯನಗರ ಜಿಲ್ಲೆಯ ಅತ್ಯುತ್ತಮ ಜಿಲ್ಲಾ ಶಿಕ್ಷಕನಾಗಿ ಹೊರಹೊಮ್ಮಿಸಿದಂಥ ಸಂಭ್ರಮದ ಕ್ಷಣಗಳು, ಅವುಗಳನ್ನು ಹೇಗೆ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಳ್ತೀರಿ? ಸಂಭ್ರಮದ ಕ್ಷಣಗಳನ್ನಕ್ಕಿಂತ ಕರ್ತವ್ಯ ಮುಖ್ಯ ಅಂತಕ್ಕಂಥದ್ದು. ಆ ಪ್ರಶಸ್ತಿ ಬೆನ್ನತ್ತಿ ಹೋಗ್ಬಾರ್ದು ಅಂತಾರೆ, ಸರಿ ಒಪ್ಪಿಕೊಳ್ಳೋಣ. ನಮ್ಮ ಕೆಲಸ ನಾವು ಮಾಡೋಣ. ಪ್ರಶಸ್ತಿ ನಮ್ಮ ಹಿಂದೆ ಓಡೋಡಿ ಬರ್ತದೆ, ತಾನಾಗೇ ಬರ್ತದೆ. ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಆ ಕಡೆ ತಲೆ ಹಾಕಿ ಮಕ್ಕಳೋದು ಬೇಡ. ತಾನಾಗೇ ಪ್ರಶಸ್ತಿ ಒಲ್ದು ಬರ್ತದೆ. ಕರ್ತವ್ಯ ಮಾಡು, ಕೆಲಸ ಮಾಡು, ನೀನು ಪಡ್ಕೋ ಅಂತಕ್ಕಂಥದ್ದು ನನ್ನ ಹೇಳಿಕೆ ಸರ್. ಗಂಟೆ ಹೊಡಿ ಸಂಬಳ ತಗೋ ಅನ್ನುವಂಥ ಮನಸ್ಥಿತಿ ಉಳ್ಳಂಥ ಅದೆಷ್ಟೋ ನಮ್ಮ ಬಂಧುಗಳಲ್ಲಿ ತಾವು ಅದನ್ನು ಧಿಕ್ಕರಿಸಿ ಶಾಲೆಯ ಅವಧಿಯ ಆಚೆ ಕೂಡ ಮತ್ತೊಂದು ನನ್ನ ತೆರೆದ ಶಾಲೆಯ ವೃತ್ತಿ ಕೈಬೀಸಿ ಕರೀತಾ ಇದೆ. ಮನೆ ನಂತರ ಮೊದಲು ನನ್ನ ವಿದ್ಯಾರ್ಥಿ ಸಮೂಹದ ಬಳಗದ ಕಲಿಕಾ ಪಾಠವೇ ನನ್ನ ಮೊದಲ ಆದ್ಯತೆ ಅನ್ನುವಂಥ ಕೊಟ್ರೇಶ್ಗೆ ಬಿಡುವಿನ ಸಮಯವನ್ನು ಹೇಗೆಲ್ಲ ಕಳಿತೀರಿ? ಬಿಡುವಿನ ಸಮಯ ನಾವಾಗಿ ಮಾಡಿಕೊಂಡ್ರೆ ಕೆಲಸವೇ ನನ್ನ ಬಿಡುವಿನ ಕಾರ್ಯ. ನನಗನ್ಸಿದ ಮಟ್ಟಿಗೆ ಕೆಲಸ ಮಾಡ್ತಾನೆ ಬಿಡುವನ್ನು ಕಳಿಬೇಕು, ಎಂಜಾಯ್ ಮಾಡಬೇಕು. ನನಗೆ ಎಂಜಾಯ್ ಸಿಗೋದು ಅಲ್ಲಿ, ಬಿಡುವೆ ಅಲ್ಲ. ಕಂಪ್ಯೂಟರ್ ಮುಂದೆ ಕುಂದ್ರೆ ನನಗೆ ಎಂಜಾಯ್, ವರ್ಕ್ ಮಾಡಿದ್ರೆ ನನಗೆ ಖುಷಿ ಸಿಗ್ತದೆ. ವಾಕಿಂಗ್ ಮಾಡೋದ್ರಿಂದ ಇನ್ನೊಂದು ಮಾಡಿದ್ರೆ ನನಗೆ ಸಿಗೋಲ್ಲ. ನಾಳೆ ನನ್ನ ಶಾಲೆಗೆ ಹೋಗಿ ನಾನು ಏನು ಹೇಳಬೇಕಂಬುದು ಚಿಂತನೆಯನ್ನು ಮಾಡ್ತೀನಲ್ಲ, ಅದು ನನಗೆ ಖುಷಿ ತರುತ್ತದೆ. ಹಾಗಾಗಿ ನಿರಂತರ ವರ್ಕ್ನಲ್ಲಿ ನಾನು ತೊಡಗಿದಂತಕ್ಕಂಥದ್ದು. ವರ್ಕ್ ನಾನು ಕಾಪಾಡ್ದೆ. ಮಕ್ಕಳಿಂದಲೇ ನಾನು ಶಿಕ್ಷಕನಾದೆ, ಮಕ್ಕಳಿಂದ ನನಗೆಲ್ಲ ದೊರೆತಿದೆ. ಮಕ್ಕಳೇ ನನ್ನ ಜೀವನ. ಒಟ್ಟು 540 ಮಕ್ಕಳು ನನ್ನ ಶಾಲೆಯಲ್ಲಿ ಓದ್ತಿದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕಾಗ್ತದೆ. ಅವರ ಒಂದು ಒಳ್ಳೆಯ ಮಾತುಗಳು ನನ್ನ ಹೊಟ್ಟೆ ತುಂಬ್ತದೆ ಅಂತಕ್ಕಂಥದ್ದು. ಅವರ ಚಿಂತನೆ, ಅವರ ಒಂದು ಏಳಿಗೆಯೇ ನನ್ನ ಶ್ರೇಯಸ್ಸು. ಅದು ನನಗೆ ಬೇಕಾಗಿರೋದು ಸರ್. ಇದು ನನ್ನ ಗುರಿ ಸರ್. ಕೊಟ್ರೇಶ್ವರ, ವಿದ್ಯಾರ್ಥಿ ಅನ್ನುವಂಥ ಸಮೂಹ ಅಸಂಖ್ಯಾತ ಅಪಾರವಾದ ಬಳಗ ಸಮೂಹ ಅದು. ಹೌದು. ಆ ಶಿಷ್ಯರ ಎಲ್ಲ ಜೀವನ ಕೂಡ ಸುಗಮವಾಗಲಿ ಮತ್ತು ಆದರ್ಶಮಯವಾಗಿರಲಿ. ಜೊತೆಗೆ ತಾವು ಒಬ್ಬ ಆದರ್ಶ ಶಿಕ್ಷಕರಾಗಿದ್ದೀರಿ, ಅಷ್ಟೇ ಏಕೆ ಒಬ್ಬ ಆದರ್ಶ ಮಾದರಿ ವ್ಯಕ್ತಿಯಾಗಿದ್ದೀರಿ. ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಹೊರಹೊಮ್ಮಿದ್ದೀರಿ. ಮುಂದಿನ ದಿನಮಾನಗಳಲ್ಲಿನ ತಮ್ಮ ಕನಸುಗಳು, ಆಲೋಚನೆಗಳು ಏನು ಅಂತ ನಮ್ಮ ಕೇಳುಗರಿಗಾಗಿ? ನಾನು ಏನು ಅಂಬೋದು ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಏನು ಒಂದು ಪ್ರಶ್ನೆ ಹಾಕ್ಕೊಂಡಾಗ ಅದಕ್ಕೆ ಹಲವಾರು ಉತ್ತರಗಳು ಸಿಗ್ತವೆ ಸರ್. ಜಗತ್ತು ನನ್ನನ್ನು ನೋಡ್ತಾಯಿದೆ. ನಾನು ನಡೆಯುವ ರೀತಿ, ಮಾತನಾಡೋ ರೀತಿ ನಾನು ನೋಡೋದು. ಯಾಕಂದ್ರೆ ನಾನು ಶಿಕ್ಷಕನಿದ್ದೀನಿ. ವಿದ್ಯಾರ್ಥಿ ಭವಿಷ್ಯ ರೂಪಿಸೋನೇ ಶಿಕ್ಷಕ. ನಾನು ಏನು ಮಾಡಿದರೂ ತಪ್ಪೆ, ನಾನು ಸರಿನೇ ಮಾಡಬೇಕು. ನನ್ನ ಮಾತು, ಒಂದು ಮಾತು ಹೊರಗಡೆ ಬಂತಂದರೆ ಅದು ವೇದವಾಕ್ಯ. ಅದು ಹಸಿ ಮಣ್ಣಿನ ಮುದ್ದೆ ಮಕ್ಕಳ ಮನಸ್ಸು. ನಾನು ಏನು ಹೋಗಿತ್ತು ಸಿಕ್ಕಂತದ್ದು. ಫಾರ್ ಉದಾಹರಣೆಗೆ ಹೇಳ್ಬೇಕಂದ್ರೆ, ಇವತ್ತು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಹೆಂಗೆ ನಾವು ತೊಡಗಿಸ್ಕೋಬೇಕೆಂಬುದು ಹೇಳ್ಕೊಟ್ಟಿರ್ದೆ. ಕರೋನಾ ಬಂತು. ಕರೋನಾ ಕಾಲದಲ್ಲಿ TV ನೋಡ್ತಾಯಿದ್ದೀವಿ, ಪೇಪರ್ ಓದ್ತಿದ್ದೀವಿ. ಎಷ್ಟು ಕಷ್ಟ ಇದೆ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಲ್ಲ ಆಗ್ತಾಯಿತ್ತು. ಆಮೇಲೆ ಕೂಲಿ ಇಲ್ಲ, ಕೆಲಸಕ್ಕೆ ಜನಗಳು ಕೂಲಿ ಇಲ್ಲ. ಸೊ ನಮ್ಮ ಸುತ್ತಮುತ್ತಲು ಹೆಚ್ಚು ಮನೆಗಳಿದ್ದವು. ಅವರೆಲ್ಲ ಕೂಲಿ ಮಾಡಿ ಬದುಕ್ತಕ್ಕಂಥ ಜನ. ಸರಿ, ಅವ್ರಿಗೆ ಹೊಟ್ಟೆ ತುಂಬಿಸೋರು ಯಾರು? ನಾನು ಯೋಚನೆ ಮಾಡಿದೆ, ಅವ್ರಿಗೆ ಯಾಕೆ ನಾನು ಸಹಾಯ ಮಾಡಬಾರ್ದು, ನನ್ನ ಕೈಲಿ ಆಗಿದ್ದು. ಆ ಸಂದರ್ಭದಲ್ಲಿ ಒಂದು 10 ಚೀಲ ಅಕ್ಕಿ ತರಿಸಿಬಿಟ್ಟು, ಎಣ್ಣೆ ಪಾಕೆಟ್, ಬೇಳೆ ತರಿಸಿಬಿಟ್ಟು ಪಾಕೆಟ್ ಮಾಡಿ ಅದೆಲ್ಲ ಮಕ್ಕಳು ಕೊಟ್ಟನೇ ಮಾಡಿಸಿದ್ದು. ನಾನು ಯಾವುದೂ ಮಾಡಲಿಲ್ಲ. ಹಿಂಗೆ ಇದಾರಪ್ಪ, ಅವ್ರಿಗೆಲ್ಲ ಕೊಟ್ಟು ಬರಬೇಕು ಅಂತೇಳಿ, ಅವ್ರಿಗೆ ಗೊತ್ತಾಗಬೇಕಂತೇಳಿ. ನಮ್ಮ ಕಾಲಘಟ್ಟದಲ್ಲಿ ಇದೆಲ್ಲ ಕರೋನಾ ಅಂತ ರೋಗ ಬಂದಿದೆ, ಇದನ್ನು ಬಗೆಹರಿಸ್ಬೇಕಂತಕ್ಕಂಥದ್ದು. ಸೊ ಆ ಮಕ್ಕಳಿಂದ ಆ ಸಾಮಾಜಿಕ ಕಾರ್ಯವನ್ನು ನಾನು ಮಾಡಿದೆ. ನೂರಾರು ಬಡ ಕುಟುಂಬಗಳಿಗೆ ನಮ್ಮ ಮಕ್ಕಳಿಂದನೇ ಕೊಡಿಸಿದೆ. ಕಾರಣ ಇಷ್ಟೇ, ಅವನ ಮೌಲ್ಯಗಳು ಬೆಳೆಸ್ಕೊಳ್ಳಿ ಅಂತೇಳಿ. ಅದನ್ನು ನಾನು ಉದ್ದೇಶಪೂರ್ವಕ ಒಂದು ವೀಡಿಯೋಗಳು ಮಾಡಿ ಹಾಕಿದ್ದು. ನಾನು ಸ್ವಾರ್ಥದ ವೀಡಿಯೋ ಅದಾಗಿದ್ದರೂ ಸಾಮಾಜಿಕ ಉದ್ದೇಶದಿಂದ ನಾನು ವೀಡಿಯೋ ಮಾಡಿ, ಇದೆಲ್ಲ ಮಾಡಿರಿ ನೀವು ಸಹ.
ಅವನು ಜೀವಮಾನದಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ರೂಪಿಸಿಕೊಂಡಂತಕ್ಕಂಥ. ಇತ್ತೀಚೆಗೆ ಒಂದು ನಾಟಕ ರಂಗ ಬಂದಿತ್ತು ನಮ್ಮ ಶಾಲೆಯ, ನಮ್ಮ ಊರಲ್ಲಿ. ಅವರು ಒಂದು ದೊಡ್ಡ ನಾಟಕ ಟೆಂಟಲ್ಲಿ ಕೇವಲ 10ರಿಂದ 12 ಜನ ಮಾತ್ರ ಪ್ರೇಕ್ಷಕರು ಬರ್ತಾಯಿದ್ರು. ಅಲ್ಲಿ 28 ಜನ ಪಾತ್ರಧಾರಿಗಳಿದ್ದರು. ಅವರಿಗೆ ಊಟದ ಖರ್ಚು ಸತಿಗೆ ಬರ್ತಿರಲಿಲ್ಲ. ಅವರು ಕೇಳ್ಕೊಂಡ್ರು ಕೊನೆಗೆ ಪಬ್ಲಿಕ್ಕಿಗೆ. ಸೊ ಇದು ಸಹ ಏನೋ ಒಂದು ಮಾಡಬೇಕಂತೇಳಿ ಸ್ವಲ್ಪ ಅಕ್ಕಿ ಪಾಕೆಟ್ ಕೊಟ್ಟು ಬಂದೀವಿ. ಅದು ನಮ್ಮ ಮಕ್ಕಳು ಕೂಡ ಕೊಡಿಸಿದೆ. ಉದ್ದೇಶ ಮಕ್ಕಳು ಸಾಮಾಜಿಕ ಕಾರ್ಯಗಳಲ್ಲಿ ಇವತ್ತಲ್ಲ ಮುಂದಿನ ದಿನಗಳಲ್ಲಿ ಅನುಭವಿಸ್ಕೊಳ್ಳಿ ಅಂತೇಳಿ, 4 ಜನ ಕೇಳಲಿ ಅಂತೇಳಿ. ಸೊ ಈ ಥರ ಸಣ್ಣ ಪುಟ್ಟ ಮಾಡ್ಕೊಂತ ಹೋದಾಗ ಇವೆಲ್ಲ ಮಕ್ಕಳಿಗೆ ನಾನು ಶಾಲೆಗೆ ಸತಿ ಹೇಳಿದ್ದೀನಿ, ಅಲ್ಲಿ ಸಹ ಪರಿವರ್ತನೆ ಆಗುತ್ತೇನೆ ಅಂತಕ್ಕಂಥದ್ದು. ಈ ರೀತಿಯಾದ ಒಂದು ಬೆಳವಣಿಗೆಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಮಕ್ಕಳು ತುಂಬುವ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು. ಖಂಡಿತ ಕೊಟ್ರೇಶ್ ಅವರ, ವಾಸ್ತವ ಜಗತ್ತನ್ನು ನಾವು ಗಮನಿಸಿದಾಗ ಸಿದ್ಧಾಂತಗಳು ಹೇಳೋದಕ್ಕೆ, ಕಾರ್ಯಾಚರಣೆಗಳು ನಮ್ಮ ಜೀವನಕ್ಕೆ ಅನ್ನುವಂಥ ಒಂದು ಮನಸ್ಥಿತಿ ಉಳ್ಳಂಥ ನಮ್ಮ ವಾಸ್ತವ ಜಗತ್ತಿನಲ್ಲಿ ಅದಕ್ಕೆ ತದ್ವಿರುದ್ಧವೆಂಬಂತೆ ನುಡಿದಂತೆ ನಡೆದರೆ ಈ ಜನ್ಮವೇ ಕಡೆ ಎಂಬಂತೆ ನುಡಿಯುವಂತೆ ನಡೀತಾ ಇದ್ದೀರಿ, ನಡೆದಂತೆ ನುಡಿತಾ ಇದ್ದೀರಿ. ಜೊತೆಗೆ ಮಾದರಿಯ ವ್ಯಕ್ತಿಯಾಗಿ ಇವತ್ತು ಸಮಾಜದ ಮುಂದೆ ನಿಂತಿದ್ದೀರಿ. ಜೊತೆಗೆ ನನ್ನ ನಡೆ ನುಡಿ ಎಲ್ಲವೂ ಕೂಡ ಇನ್ನೊಬ್ಬರಿಗೆ ಅನುಸರಣೀಯ ಅನ್ನುವಂಥ ಮಾತನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಒಬ್ಬ ಸಮಾಜದ ಸತ್ಪ್ರಜೆಯಾಗಿ ಇವತ್ತು ನಿಂತಿದ್ದೀರಿ. ಜೊತೆಗೆ ಒಬ್ಬ ಅತ್ಯುತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದೀರಿ. ಜೊತೆಗೆ ಜಿಲ್ಲಾ ಮಟ್ಟದ ಚುನಾವಣಾ ಆಯೋಗದ ಹಿರಿಮೆ ಗರಿಮೆಗಳಿಗೆ ಕೂಡ ಪಾತ್ರರಾಗಿದ್ದೀರಿ. ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲರ ಅಚ್ಚುಮೆಚ್ಚಿನ ಅಷ್ಟೇಕೆ ಕಲಿಯುವ ಮನಸ್ಸುಳ್ಳ ಎಲ್ಲ ಶಿಕ್ಷಕ ಸಮುದಾಯದ ಮೆಚ್ಚಿನ ಮೇಷ್ಟ್ರಾಗಿದ್ದೀರಿ. ಮೇಷ್ಟ್ರೆ, ಮತ್ತೆ ಇಂಥ ಆದರ್ಶ ಪಾಠಗಳನ್ನು ಹೇಳಿಕೊಡುವಂಥ ಅಥವಾ ನಿಮ್ಮ ಮನದಾಳದ ಇಂಗಿತವನ್ನು ಹಂಚಿಕೊಳ್ಳುವಂಥ ಕ್ಷಣಗಳು ಮತ್ತೆ ತಿರುಗಿ ಮರಳಿ ಬರಲಿ ಅಂತೇಳಿ ಆಶಿಸ್ತಾ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ನಮ್ಮ ನಿಲಯದ ವತಿಯಿಂದ, ಜೊತೆಗೆ ವಿಶೇಷವಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. 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 ಇದುವರೆಗೆ 2025-26ನೇ ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಹಗರಿಬೊಮ್ಮನಹಳ್ಳಿಯ ಶ್ರೀ ಕೊಟ್ರೇಶ್ ಮಾಳಗಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಪ್ರಸಾದ್. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದೋ